ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿ ತುಂಬಾ ಸಿಂಪಲ್ ಆಗಿ ವಿಭಿನ್ನವಾಗಿ ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ. ಅದು ಮೆಂತ್ಯ ಸೊಪ್ಪನ್ನು ಹಾಕಿ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ವಿಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ವಿಡಿಯೋಸ್ಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಮತ್ತು ನಮಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಒಂದು ಬಾಣಲಿಗೆ 100 ಗ್ರಾಮ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ ಒಂದು ದೊಡ್ಡ ಈರುಳ್ಳಿನ ಸೇರಿಸಿದ್ದೀನಿ. ಚಕ್ಕೆ ಲವಂಗ, ಈಗ 3 ಹಸಿಮೆಣಸು ತಗೊಂಡಿದ್ದೀನಿ. ಹಾಗೆಯೇ ಫ್ರೆಶ್ ಕರಿ ಲೀವ್ಸನ್ನು ಸೇರಿಸ್ತಾ ಇದ್ದೀನಿ. ಮತ್ತೀಗ ಜಜ್ಜಿರುವಂಥ ಶುಂಠಿ ಬೆಳ್ಳುಳ್ಳಿ ಇವಿಷ್ಟನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಅರ್ಧ ಸ್ಪೂನು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಈಗ ನಾನಿಲ್ಲಿ 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿದ್ದೀನಿ ನೋಡಿ. ಇವೆಲ್ಲ 1 ಕಟ್ಟು ಪೂರ್ತಿನೂ ಸೇರಿಸ್ತಾ ಇದ್ದೀನಿ. ಸೊಪ್ಪು ಒಂದು 2 ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾನಿಲ್ಲಿ 3 ಟೊಮೆಟೊ ಸೇರಿಸ್ತಾ ಇದ್ದೀನಿ. ಈಗ ನಾನಿಲ್ಲಿ 1 kg ಚಿಕನ್ ಸೇರಿಸ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಬೇಯಲಿಕ್ಕೆ ಬಿಡಬೇಕು. 10 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಚಿಕನ್ ಬೇಯಲಿಕ್ಕೆ ನೀರೇನು ಹಾಕೋದು ಬೇಡ ನೋಡಿ. ಅದಷ್ಟಕ್ಕೆ ಅದೇ ನೀರನ್ನು ಬಿಟ್ಕೊಂಡಿರುತ್ತೆ. ಒಂದು 10 ನಿಮಿಷಕ್ಕೆ ಚೆನ್ನಾಗಿ ಬೇಯಿಸೋಣ. ಒಂದು ತಟ್ಟೆಯನ್ನು ಮುಚ್ಚಿಟ್ಬಿಟ್ಟು ಈಗ 10 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಬೇಯ್ತಾ ಇದೆ ಮಾಂಸ. ಹಾಗೆ ಇದಕ್ಕೆ ನೀರೇನು ಹಾಕಿಲ್ಲ, ತನ್ನಷ್ಟಕ್ಕೆ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಈಗ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೇನೆ. ಹಾಗೆ 1 ಸ್ಪೂನು ಧನಿಯಾ ಪೌಡರ್, ಮತ್ತು 1 ಸ್ಪೂನಷ್ಟು ಪೆಪ್ಪರ್ ಪೌಡರ್, ಮತ್ತು ಈಗ 2 ಸ್ಪೂನಷ್ಟು ಚಿಕನ್ ಮಸಾಲೆ ಪೌಡರ್. ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿದ್ದೀನಿ. ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾರ್ಮಲ್ ಆಗಿ ಚಿಕನ್ ಫ್ರೈ ಮಾಡಿ ಎಲ್ರಿಗೂ ಬೇಜಾರಾಗಿರುತ್ತೆ. ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಲ್ಲ, ಟೇಸ್ಟಿಯಾಗಿ ಮಾಡಬೇಕಲ್ಲ ಅಂತ ಅಂದ್ಕೊಂಡಾಗ
ನಾನು ಪ್ಲ್ಯಾನ್ ಮಾಡಿಕೊಂಡೆ ಹೋಗಲಿ ಒಂದ್ಸರಿ ನಾನು ಮೆಂತ್ಯ ಸೊಪ್ಪಿಂದ ಟ್ರೈ ಮಾಡೋಣ ಅಂತ. ನಾನು ಈ ರೆಸಿಪಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಬಟ್ ಟೇಸ್ಟ್ ಅಂದರೆ ಸಖತ್ತಾಗಿ ಬಂದಿದೆ, ತುಂಬಾ ರುಚಿಯಾಗಿದೆ. ಮತ್ತು ನೋಡಿ ಮೆಂತ್ಯ ಸೊಪ್ಪು ಬಾಡಿಗೆ ಕೂಲು, ಮತ್ತು ಚಿಕನ್ ಅಂತೂ ಹೀಟ್ ಆಗುತ್ತೆ. ಸೊ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ನಮಗೆ ಬ್ಯಾಲೆನ್ಸ್ ಇರುತ್ತೆ, ಹಾಗೆಯೇ ಹೆಲ್ದಿಯಾಗೂ ಇರುತ್ತೆ. ಈಗ ಮಕ್ಕಳು ಸಪೋಸ್ ಸೊಪ್ಪು ತಿನ್ನಲ್ಲ, ತರಕಾರಿ ತಿನ್ನಲ್ಲ ಅಂದರೆ ನೋಡಿ ಸೊಪ್ಪನ್ನು ಹೀಗೆ ಹಾಕ್ಬಿಟ್ಟು ಕೊಟ್ಟರೆ ಖಂಡಿತ ಅವರು ಸೆಪ್ರೇಟ್ ಅಂತೂ ಮಾಡಿಬಿಟ್ಟು ತಿನ್ನೋಕ್ಕೆ ಆಗೋದಿಲ್ಲ. ಚಿಕನ್ ತಿಂದರೆ ಆ ಜೊತೆಲಿ ಸೊಪ್ಪು ಸಹ ಸೇರ್ಕೊಂಡಿರುತ್ತೆ, ಅದು ಫ್ಲೇವರು ಎಲ್ಲ ಚೆನ್ನಾಗಿ ಆಗುತ್ತೆ ನೋಡಿ. ಮತ್ತು ಮಾಡಿರೋದಂತೂ ಎಲ್ಲ ಕಂಪ್ಲೀಟ್ ಖಾಲಿ ಆಗಬೇಕು, ಅಷ್ಟು ಟೇಸ್ಟ್ ಆಗಿರುತ್ತೆ. ಈಗ ಚಿಕನ್ ಒಂದು 10 ನಿಮಿಷಕ್ಕೆ ಬೇಯಲಿ ಚೆನ್ನಾಗಿ. ಚಿಕನ್ ಬೇಯ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಂದು 5 ನಿಮಿಷಕ್ಕೆ ಒಂದ್ಸರಿ ಹೀಗೆ ಕಲಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವು ನೀರು ಹಾಕಿಲ್ಲ, ಸೊ ಅದು ಅಡಿ ಹಿಡಿಬೋದು. ಆದ್ದರಿಂದ ಸ್ವಲ್ಪ ಮಧ್ಯದಲ್ಲಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಚಿಕನ್ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ. ಕೊನೆಯಲ್ಲಿ ಒಂದು 4 ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ಇದು ಕಟ್ ಮಾಡಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ. ಈಗ ನೋಡಿ ಮೆಂತ್ಯ ಸೊಪ್ಪಿನ ಚಿಕನ್ ಫ್ರೈ ಸೂಪರ್ ಆಗಿ ರೆಡಿಯಾಗಿದೆ. ಸೊ ನೀವು ಸಹ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿಯಾಗಿ ಎಲ್ಲರೂ ಊಟ ಮಾಡಿ, ಹಾಗೆ ಎಲ್ಲರೂ ಸಹ ಯಾವಾಗಲೂ ಖುಷಿಯಾಗಿ ಇರಿ.